ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಬ್ಯಾಕ್ಗ್ರೌಂಡ್ ಎಲ್ಲ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ. ನೀವಿನ್ನೂ ನನ್ನ ಹಳೆ ವಿಡಿಯೋಗಳು ನೋಡಿಲ್ಲ ಅಂದರೆ ಮೇಲೆ ಐ ಬಟನಲ್ಲಿ ಹಾಕಿರ್ತೀನಿ ನೋಡಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ನವಿಲ್ಗರಿ ಕೃಷ್ಣಕೊಂಡಿಗೆ ಹಾಕ್ತಾರಲ್ಲ ಅದು ಎಲ್ಲ ತೋರಿಸ್ಕೊಡ್ತೀನಿ. ನಾನು ಮಧ್ಯೆ ಎಲ್ಲ ಹೇಗೆ ಮಾಡೋದು ಟಿಪ್ಸ್ಗಳನ್ನ ಹೇಳ್ತಾ ಇರ್ತೀನಿ. ನೀವು ಫಸ್ಟಿಂದ ಲಾಸ್ಟ್ವರೆಗೂ ನೋಡಿದ್ರೆ ನಿಮ್ಗೆ ಡೀಟೇಲಾಗಿ ಅರ್ಥ ಆಗುತ್ತೆ. ಈಗ ಶುರು ಮಾಡೋಣ. ಫಸ್ಟ್ ನಾನು ಕ್ರೋಮ್ ಎಲ್ಲ ಹಾಕ್ಕೊಳ್ತೀನಿ ಇಲ್ಲಿ. ಈಗ ಪೋಸ್ಟರ್ ರೆಡ್ ತಗೊಂಡು ಮೇಲ್ ಡಾರ್ಕು ಬರ್ತಾ ಬರ್ತಾ ಲೈಟ್ ಕಲರ್ ಮಾಡ್ಕೊಳ್ಳಿ. ರೆಡ್ ತೊಗೊಳ್ಬೇಡಿ. ಬ್ರಷಲ್ಲಿ ಏನಿರುತ್ತೋ ಅದು ನೀರನ್ನ ಹದ್ಕೊಂಡು ಈ ಥರ ಸ್ಪ್ರೆಡ್ ಮಾಡಿ. ಈ ಫುಲ್ ಬ್ರಷ್ ವಾಶ್ ಮಾಡಿಕೊಂಡು ಒರೆಸ್ಕೊಂಡು ನೋಡಿ, ಇದನ್ನೇ ಹೀಗೆ ಲೈಟಾಗಿ ಸ್ಪ್ರೆಡ್ ಮಾಡಿ. ಈ ಬಾಕ್ಸ್ ಥರ ಇರೋದನ್ನ ಲೈಟಾಗಿ ಈ ರೀತಿ ಮಾಡಿ. ಈಗ ಸ್ವಲ್ಪ ಬ್ರೌನ್ ತಗೊಂಡು ಮೇಲ್ಗಡೆ ಸ್ವಲ್ಪ ಡಾರ್ಕ್ ಮಾಡಿ. ನೋಡಿ, ಬರ್ತಾ ಬರ್ತಾ ಲೈಟ್ ಆಯಿತು, ಮೇಲ್ ಡಾರ್ಕ್ ಇದೆ. ಇದೇ ರೀತಿ ಇಲ್ಲೆಲ್ಲೋ ಏನಾದ್ರು ಒಂದು ಸ್ವಲ್ಪ ಇದಾಗಿದ್ರೆ ಸ್ವಲ್ಪ ಟಿಪ್ಪಲ್ಲಿ ಹಿಂಗೆ ಹಚ್ಕೊಂಬಿಡಿ. ಈಗ ಇದು ಮಾಡೋಣ. ಇದಕ್ಕೆ ನಾವು ಫುಲ್ಲು ಫಸ್ಟ್ ವೈಟ್ ಹಚ್ಕೋಬೇಕು. ಟಿಪ್ಪು ಶಾರ್ಪ್ ಆಗಿರಲಿ. ಬ್ಯಾಕ್ಗ್ರೌಂಡ್ ಕಲರ್ ಮಿಕ್ಸ್ ಆಗಿ ಅದು ಶೇಡ್ ಆದಂಗೆ ಕಾಣುತ್ತೆ. ನೋಡಿ, ಇದಾಯಿತು. ಈಗ ನವಿಲ್ಗರಿ ಮಾಡೋಣ. ನವಿಲ್ಗರಿಗೆ ಫಸ್ಟು ನವಿಲ್ಗರಿಲಿ ಬ್ಲೂ, ಯೆಲ್ಲೋ, ಬ್ರೌನ್ ಎಲ್ಲ ಇರುತ್ತೆ. ಈಗ ನಾವು ಮಾಡ್ಕೊಂಡು ಹೋಗೋಣ. ನೋಡಿ, ನಾನು ಫಸ್ಟು ಬ್ಲೂ ಹಾಕ್ತೀನಿ. ಯಾವ ಬ್ಲೂ ಬೇಕಾದ್ರೆ ಹಾಕ್ಬೋದು. ನಾನು ಅಲ್ಟ್ರಾ ಮೆರೀನ್ ಹಾಕಿದ್ದೀನಿ. ಪರ್ಷಿಯನ್ ಬ್ಲೂನ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಡಾರ್ಕ್ ಆಗುತ್ತೆ. ಎಡ್ಜಸ್ ಎಲ್ಲ ಡಾರ್ಕ್ ಮಾಡಿ. ಮಧ್ಯ ಲೈಟ್ ಕಲರ್ ಇರಲಿ. ಸ್ವಲ್ಪ ವೈಟ್ ತಗೊಂಡು ಮಧ್ಯ ಹಾರ್ಟ್ ಶೇಪ್ ಥರ ಬರೆದು ಸ್ಪ್ರೆಡ್ ಮಾಡಿ. ಈ ಥರ ವೋಕರ್ ಎಲ್ಲೋನ ನೋಡಿ, ಇಲ್ಲಿ ವೋಕರ್ ಎಲ್ಲೋ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ರೆಡ್ ತಗೊಳ್ಳಿ, ಲೈಟಾಗಿ ಹೀಗೆ ಸ್ಪ್ರೆಡ್ ಮಾಡಿ. ಈ ಬ್ಲೂ ಪಕ್ಕ ಬರಲಿ. ಸ್ವಲ್ಪ ಅಂಬರ್, ಬರ್ನ್ಟ್ ಅಂಬರ್. ಎಮರಾಲ್ಡ್ ಗ್ರೀನ್. ನಿಮ್ಮ ಹತ್ರ ಯಾವ ಗ್ರೀನ್ ಇರುತ್ತೋ ಅದು ಹಾಕ್ಕೋಬೋದು. ಇದೇ ಹಾಕ್ಕೋಬೇಕು ಅಂತ ಏನಿಲ್ಲ. ಸ್ವಲ್ಪ ನವಿಲ್ಗರಿ ಕಣ್ಣಂಗೆ ಕಂಡ್ರೆ ಆಯಿತು.
ಹಚ್ಕೊಂಬಿಡಿ ಎಲ್ಲ, ಗರಿ ಫುಲ್ ಹಚ್ಕೊಬಿಡಿ. ಈಗ ಕ್ರೋಮ್ ಎಲ್ಲೋ ತಗೊಂಡು ಶೇಡ್ ಮಾಡಬೇಕಾದ್ರೆ ನೋಡಿ, ಇಲ್ಲಿಂದ ಈ ಥರ ಎಷ್ಟುದ್ದಾಗುತ್ತೋ ಅಷ್ಟುದ್ದ ಹೇಳ್ಕೊಡಿ. ಈ ಥರ ಗ್ರೀನ್ ತಗೊಂಡು ತಿನ್ ಲೈನ್ ಬರೋ ಥರ ಈ ಥರ ಹೇಳ್ಕೋಬೇಕು ನೋಡಿ. ಹೀಗೆ ಗರಿಗೆ ಒಂದು ಲುಕ್ ಬಂತೀಗ. ಈ ಗರಿ ಎಳ್ದಿರ್ತೀವಲ್ವ, ಎಳ್ದಿರೋದು ಹೆಚ್ಚು ಕಮ್ಮಿ ಕಾಣುತ್ತೆ, ಅದಕ್ಕೆ ನೀಟಾಗಿ ಒಂದು ಔಟ್ಲೈನ್ ಹಾಕ್ಕೊಂಬಿಡೋಣ. ನೋಡಿ, ಇಲ್ಲೂ ನಿಮ್ಗೆ ಶೇಡಿಂಗ್ ಬೇಕು ಅಂದರೆ ಈ ಥರ ಚಿಕ್ಕದಾಗಿ ತಿನ್ ಲೈನ್ಸು ನೋಡಿ. ನವಿಲ್ಗರಿ ರೆಡಿ ಆಯಿತು. ಈಗ ವೈಟ್ ಡಾಟ್ಸ್ನ ಇಟ್ಕೊಳ್ತಾ ಹೋಗೋಣ. ವೈಟ್ ಡಾಟ್ಸ್ನ ನೀವು ಟೂತ್ ಪಿಕ್ಕಲ್ಲಿ ಬೇಕಾದ್ರೂ ಇಡ್ಬೋದು, ಬ್ರಷಲ್ಲಿ ಬೇಕಾದ್ರೂ ಇಡ್ಬೋದು. ಎರಡೂ ತೋರಿಸ್ತೀನಿ ನೋಡಿ. ಈ ಥರ ಇಟ್ಕೊಂಡು ಹೋಗ್ಬೋದು. ಹೀಗೆ ಇಲ್ಲಿ ಫುಲ್ಲು ಇಲ್ಲೆಲ್ಲ ಇಟ್ಕೊಂಡು ಹೋಗಬೇಕು, ಫುಲ್ ಡಾಟ್ಸು. ಮತ್ತು ಇಲ್ಲಿ ಇಲ್ಲಿ ನೋಡಿ, ಡಾಟ್ಸ್ ಎಲ್ಲ ಇಟ್ಟಿದ್ದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಪೆನ್ ವರ್ಕ್ ಹೇಗೆ ಮಾಡೋದು, ಇಂಡಿಯನ್ ಇಂಕಿಂದ ಹೇಗೆ ಶೇಡ್ ಮಾಡೋದು ಅನ್ನೋದು ತೋರಿಸ್ತೀನಿ. ಆವಾಗ ಬೋರ್ಡ್ ಫುಲ್ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಬ್ಯಾಕ್ಗ್ರೌಂಡ್ ಫುಲ್ಲು ಡಾರ್ಕ್, ಈ ಸ್ಟೋನ್ ಪಕ್ಕ ಎಡ್ಜ್ಗೆಲ್ಲ ಡಾರ್ಕ್ ಕಲರ್ ಹೊಡೆದು ಬಿಡಬೇಕು, ಬ್ಲ್ಯಾಕ್ ಬ್ರೌನ್ ಅಥವಾ ಯಾವುದಾದ್ರು ಡಾರ್ಕ್ ಕಲರ್ ಹೊಡೆದು ಬಿಡಬೇಕು. ಯಾಕೆಂದರೆ ಫ್ರೇಮ್ ಹಾಕಿದಾಗ ಇದು ಅಕಸ್ಮಾತ್ ಸ್ವಲ್ಪ ಕಂಡ್ರೆ ಕಾಣುತ್ತೆ, ಅದಕ್ಕೋಸ್ಕರ ಫುಲ್ಲು ಡಾರ್ಕಲ್ಲಿ ಫಿನಿಷ್ ಮಾಡಿಬಿಡ್ಬೇಕು ಈ ಬೋರ್ಡ್ ಸುತ್ತಲೂ.
ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಅದನ್ನೆಲ್ಲ ಹೇಳ್ಕೊಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ ಬಟನ್ನು ಒತ್ತಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನ ಮಾಡ್ತಾ ನಿಮಗೆ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು.